ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆಯಲ್ಲಿ ಭಾರೀ ತಿರುವು ಎದುರಾಗಿದ್ದು, ಧರ್ಮ ಅವರ ಅನಾರೋಗ್ಯದ ವಿಷಯ ತಿಳಿದು ಆದಿ ಮತ್ತು ಭಾಗ್ಯ ಇಬ್ಬರು ತಮ್ಮ ಹನಿಮೂನ್ ಟ್ರಿಪ್ಪನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆಸ್ಪತ್ರೆಗೆ ಧಾವಿಸಲಿದ್ದಾರೆ. ಏನು ವಿಚಾರ ಅಂತ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ಧರ್ಮ ಅವರ ಪರಿಸ್ಥಿತಿಯ ವಿಷಯ ತಿಳಿದ ತಕ್ಷಣ ಭಾಗ್ಯ ಗಾಬರಿಗೊಂಡು ಮೊದಲು ತಾನು ಊರಿಗೆ ಹೋಗಿ ಮಾವನವರನ್ನು ನೋಡಬೇಕು ಹಾಗೂ ಅತ್ತೆ ಒಬ್ಬರೇ ಹೇಗೆ ಅಲ್ಲಿ ನಿಭಾಯಿಸುತ್ತಾರೋ ಎಂದು ಆದಿ ಅವರ ಬಳಿ ಆತಂಕ ವ್ಯಕ್ತಪಡಿಸುತ್ತಾಳೆ. ಆದಿ ಅವಳಿಗೆ ಸಮಾಧಾನ ಮಾಡಿ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೊರಡುತ್ತಾನೆ. ಮತ್ತೊಂದೆಡೆ ಮನೆಯಲ್ಲಿ ಮೀನಾಕ್ಷಿ ತೀವ್ರವಾಗಿ ಕೋಪಗೊಂಡು ಕೂಗಾಡುತ್ತಿರುತ್ತಾಳೆ. ಇದನ್ನು ಕಂಡು ಆದಿ ಅವರ ತಂದೆ ಮತ್ತು ಕಿಶನ್ ಆಶ್ಚರ್ಯಪಡುತ್ತಾರೆ. ಆದಿ ಮತ್ತು ಭಾಗ್ಯ ಅವರ ಮದುವೆ ಮುಗಿದಾಗಿನಿಂದಲೂ ಮೀನಾಕ್ಷಿ ಹೀಗೆ ವಿಚಿತ್ರವಾಗಿ ಆಡುತ್ತಿರುವುದಕ್ಕೆ ಕಾರಣವೇನೆಂದು ಆದಿ ತಂದೆ ಕೇಳಿದಾಗ, ಮೀನಾಕ್ಷಿ ಕೋಪದಿಂದ ಈ ಮದುವೆಯೇ ತಪ್ಪು, ಇವತ್ತು ತಾನು ಈ ಸ್ಥಿತಿಯಲ್ಲಿ ಇರಲು ಆದಿ ಮತ್ತು ಭಾಗ್ಯ ಅವರೇ ಕಾರಣ ಎಂದು ಕೂಗಾಡಿ ಆಕ್ರೋಶ ಹೊರಹಾಕ್ತಾಳೆ. ಅದಕ್ಕೆ ಕಾಮತ್ ಅವರು ಇದನ್ನು ನಂಬಲು ಸಾಧ್ಯವೇ ಇಲ್ಲ ಎಂದು ಹೇಳಿದರೂ ಮೀನಾಕ್ಷಿ ಎಲ್ಲದಕ್ಕೂ ಅವರನ್ನೇ ಹೊಣೆ ಮಾಡ್ತಾರೆ. ಇತ್ತ ಆದಿ ಭಾಗ್ಯ ಆಸ್ಪತ್ರೆಗೆ ಬಂದು ಧರ್ಮ ಅವರ ರೂಮ್ ಎಲ್ಲಿದೆ ಎಂದು ವಿಚಾರಿಸಿ ಮೊದಲು ಮಹಡಿಗೆ ಹೋಗ್ತಾರೆ. ಅಲ್ಲಿ ಧರ್ಮ ಅವರ ಪರಿಸ್ಥಿತಿಯನ್ನು ಕಂಡು ಭಾಗ್ಯ ಕಣ್ಣೀರು ಹಾಕ್ತಾಳೆ. ನರ್ಸ್ ಬಂದು ಆದಷ್ಟು ಬೇಗ ಆಪರೇಷನ್ ಮಾಡಲು ದುಡ್ಡು ಕಟ್ಟುವಂತೆ ಹೇಳಿದಾಗ ಭಾಗ್ಯ ತಾನೇ ದುಡ್ಡು ಕಟ್ಟುವುದಾಗಿ ಮುಂದೆ ಬರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಕುಸುಮ ಆದಿ ಮತ್ತು ಭಾಗ್ಯ ಇಬ್ಬರನ್ನು ನೋಡಿ ಆಶ್ಚರ್ಯ ಪಡ್ತಾಳೆ ಹಾಗೂ ನೀವು ಟ್ರಿಪ್ ಮುಗಿಸಿ ಖುಷಿಯಾಗಿ ಬರಲಿ ಎಂದೇ ಈ ಸತ್ಯವನ್ನು ಮುಚ್ಚಿಟ್ಟಿದ್ದೆ, ನಿಮಗೆ ಯಾರು ಹೇಳಿದರು ಎಂದು ಕೇಳ್ತಾಳೆ. ಇಷ್ಟು ದೊಡ್ಡ ವಿಷಯವನ್ನು ಮುಚ್ಚಿಟ್ಟು ನಮ್ಮನ್ನು ಬೇರೆಯವರ ಥರ ನೋಡಿದ್ರಾ ಎಂದು ಭಾಗ್ಯ ಬೇಜಾರು ಮಾಡಿಕೊಂಡಾಗ ಕುಸುಮ ಅವರು ಕಣ್ಣೀರು ಹಾಕಿ ಕ್ಷಮೆ ಕೇಳ್ತಾರೆ. ಕೊನೆಯಲ್ಲಿ ಆದಿ ತಾನೇ ಮುಂದೆ ನಿಂತು ಆಸ್ಪತ್ರೆಯ ಎಲ್ಲ ಖರ್ಚು ಮತ್ತು ದುಡ್ಡನ್ನು ಪಾವತಿಸಲು ಹೋಗ್ತಾನೆ. ಭಾಗ್ಯ ತನ್ನ ಅತ್ತೆಯ ಪ್ರೀತಿಯನ್ನು ನೆನೆದು, ಇಂತಹ ಕಷ್ಟದ ಸಮಯದಲ್ಲೂ ನನ್ನ ಖುಷಿಯ ಬಗ್ಗೆ ಯೋಚಿಸುವ ಇಂಥ ಅತ್ತೆ ಮಾವನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೆ ಎಂದು ಕುಸುಮಳನ್ನು ಅಪ್ಪಿಕೊಂಡು ಸಮಾಧಾನ ಮಾಡುವ ಭಾವುಕ ದೃಶ್ಯಗಳೊಂದಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನು ಏನೇನು ತಿರುವು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.